ದೈವ ಸೃಷ್ಟಿಯಲ್ಲಿ ಹುಟ್ಟು ಸಾವುಗಳೆರಡು ಯಾರಿಂದಲೂ ಬಿಡಿಸಲಾರದಂತಹ ಒಗಟುಗಳು. ಇಲ್ಲಿ ಅಂತಹ ಯಾವ ವಿಷಯವೂ ಒಗಟಾಗುಳಿದಿಲ್ಲ. ಲೆಟ್ಸ್ ವೆಲ್ಕಮ್ ಟು ಜನ್ಮಾಂತರ ಸಾವಿನಾಚೆಯ ಪಯಣ. ಹೌದು ವೀಕ್ಷಕರೇ, ಜಗತ್ತು ಅದಾವಪರಿ ಆಧುನಿಕತೆಯನ್ನ ಪಡೆದರೂ ಸಾವಿಗೆ ಸರಿಯಾದ ಅರ್ಥವನ್ನ ಕೊಡಲಾಗಿಲ್ಲ. ಸಾವಿಗೆ ಸರಿಯಾದ ಅರ್ಥದ ಅವಶ್ಯಕತೆ ಯಾಕಿದೆ ಅಂದ್ರೆ, ಮನುಷ್ಯನಿಗೆ ಎದುರಾಗುವ ಸಮಸ್ಯೆಗಳಲ್ಲಿ ವಿಚಿತ್ರ ಎನ್ನಿಸುವಂತಹ ಕೆಲವು ಸಮಸ್ಯೆಗಳು ಒಂದು ಜೀವದ ಸಾವನ್ನೇ ಅವಲಂಬಿಸಿರುತ್ತವೆ. ಅಂದ್ರೆ ಸತ್ತಾಗ ಆ ಜೀವ ಪ್ರೇತಾತ್ಮವಾಗಿ ಅದರದ್ದೇ ಆದ ಕೆಲವು ನೆನಪುಗಳನ್ನ ಇನ್ನೊಂದು ದೇಹಕ್ಕೆ ವರ್ಗಾಯಿಸಿ ಬಿಡೋದು. ಹೀಗೆ ಸತ್ತ ಒಂದು ಜೀವ ಸತ್ತ ಮೇಲೂ ಅದರಿಂದ ಬೇರೊಬ್ಬನಿಗೆ ಕೇಡು ತಪ್ಪಿದ್ದಲ್ಲ ಎಂದಾದ್ರೆ ಸಾವಿನ ನಿಜವಾದ ಅರ್ಥ ಬೇಕೇ ಬೇಕು ಅನ್ಸೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಓಕೆ ವೀಕ್ಷಕರೇ, ತಮ್ಮ ನಿಗೂಢ ಸಮಸ್ಯೆಗಳನ್ನ ಹೊತ್ತು ಜನ್ಮಾಂತರಕ್ಕೆ ಬಂದಿರುವ ಶಾಲಿನಿಯವರ ಮುಂದುವರೆದ ಮನೋಯಾನ ಇಲ್ಲಿದೆ. ಎಲ್ಲವನ್ನು ಬಲ್ಲಂತಹ ಶಾಲಿನಿಯ ಮನಸ್ಸಿನ ಜೊತೆ ಮಾತಾಡ್ತಾ, ನಿನ್ನ ದೇಹದಲ್ಲಿ ಇನ್ನೊಂದು ಪ್ರೇತಾತ್ಮ ಎಲ್ಲಿ ಕಾಣಿಸ್ತಾ ಇದೆ ನೋಡು. ಎದೆ ಮೇಲೆ. ಆಹಾ, ಯಾವ ತರ ಕಾಣಿಸ್ತಾ ಇದೆ? ಹೆಂಗಸು ಅದು ಹೇಳಿಲ್ವ ಅವಳು? ಏನು ಹೇಳಿದೆ? ಸುನಂದಿ. ಸುನಂದಿ ಅಲ್ಲಿದ್ದಾಳ? ನಂದಿ ಸುನಂದಿ. ಅದೇ ಸುನಂದಿನೇ ಕೂತಿರೋದು. ಸುನಂದಿ ನಂದ ಎರಡು ಒಂದೇನಾ? ಹೌದು. ಎದೆ ಭಾಗದಲ್ಲಿದ್ಯಾ? ಹೌದು. ಯಾವ ತರ ಕಾಣಿಸ್ತಾ ಇದೆ? ಏನೋ ಬಣ್ಣ ಇದೆಯಾ? ಇಲ್ಲ, ಸೀರೆ ಉಟ್ಕೊಂಡಿರೋದು. ಓ, 3, 2, 1, 0 ಗೋ. ನಂದಿ, ಯಾವಾಗಿಂದ ನೀನು ಅವಳ ದೇಹದಲ್ಲಿದ್ಯಾ? ಸತ್ತಾಗ್ಲಿಂದ. ಎಷ್ಟು ವರ್ಷ ಆಯ್ತು? 27 ವರ್ಷ. ಓಹೋ ಹೋ ಹೋ. ಯಾವ ಕಾರಣಕ್ಕೆ ಸೇರಿದೆ ನೀನು ಅವಳನ್ನ ಈ ಜನ್ಮ? ಸೇರಿದೆ ನಾನು ನನ್ನ ಮೈದನ್ಗೆ ಅಂತ ತಂದ್ಕೊಂಡೆ. ಅವಳು ನಂಗೆ ಸೇವೆ ಮಾಡ್ತಾ ಇದ್ಲು. ಎಲ್ಲ ಚೆನ್ನಾಗೇ ಇದ್ಲು. ಆಯ್ತು, ಏನಾಯ್ತು ಆಮೇಲೆ? ಯಾಕೆ ಸೇರ್ಕೊಂಡೆ? ಸೇರ್ಕೋಬೇಕು ಅನ್ನಿಸ್ತು, ಸೇರ್ಕೊಂಡೆ. ಎಲ್ಲವನ್ನೂ ಬಲ್ಲಂತಹ ಶಾಲಿನಿಯವರ ಸುಪ್ತ ಮನಸ್ಸಿಗೆ ಇಂದಿನ ಅವರ ಸಮಸ್ಯೆಗಳಿಗೆ ಕಾರಣವಾಗಿ ಅವರ ದೇಹದಲ್ಲಿ ಇನ್ನೂ ಒಂದು ಪ್ರೇತಾತ್ಮ ಗೋಚರಿಸಿದೆ. ಒಟ್ಟಿಗೆ ಅವರ ದೇಹವನ್ನು ಪ್ರವೇಶಿಸಿದ್ದ 3 ಪ್ರೇತಾತ್ಮಗಳಲ್ಲಿ ಇದು 2ನೆಯ ಪ್ರೇತಾತ್ಮ. ಸುಮಾರು 27 ವರ್ಷಗಳ ಹಿಂದೆಯೇ ಇವರ ದೇಹವನ್ನ ಸೇರಿಕೊಂಡ ಈ ಪ್ರೇತಾತ್ಮ ಸುಮ್ಮನೆ ಸೇರ್ಕೋಬೇಕು ಅನ್ನಿಸ್ತು, ಅದಕ್ಕೆ ಸೇರ್ಕೊಂಡೆ ಎನ್ನುತ್ತಿದೆ. ಸತ್ತ ದೇಹವನ್ನು ನೋಡ್ತಾ ಏನು ಅನ್ನಿಸ್ತಾ ಇದೆ? ಬೇಜಾರಾಗ್ತಾ ಇದೆ. ಯಾತಕ್ಕೆ? ಏನಕ್ಕೆ ಸತ್ಯ ಆ ಥರ? ಸತ್ಯ ನಂಗೆ ಗಂಡಂಗೆ ಮಕ್ಕಳೇ ಇರಲಿಲ್ಲ, ನಮ್ಮ ಮಕ್ಕಳೇ ಇರಲಿಲ್ವಲ್ಲ. ನಂಗೆ ಮಕ್ಕಳೇ ಇರಲಿಲ್ಲ. ಗಂಡಂಗೆ ಬೇರೆ ಮದುವೆ ಮಾಡ್ಕೊಂಡೆ. ಅವನು ಮದುವೆ ಮಾಡ್ಕೊಂಡಿಲ್ಲ. ನನ್ನ ಆಸ್ತಿ ಇತ್ತಲ್ಲ, ಆಸ್ತಿ ಯಾರು ಕೊಡೋದು? ಅದಕ್ಕೋಸ್ಕರ ನನಗೆ ಅವರಿಬ್ರು ಕುಡಿಸಿದ್ರು. ಯಾರಿಬ್ರು? ನಾನು ಕುಡ್ದಿಲ್ಲ. ಯಾರಿಬ್ರು ಪ್ರೇತಾತ್ಮಗಳ? ಹೌದು. ಕೌಸಲ್ಯ, ಮಂಜ, ಬಾಮನ್, ರಂಜಾ, ಅವರಿಬ್ರು ನನ್ನನ್ನು ಕುಡಿಸಿದ್ರು. ಅವ್ರು ಕುಡಿಸಿದ್ಮೇಲೆ ನಾನು ಸತ್ತೋದೆ. ಶಾಲಿನಿ ದೇಹದಲ್ಲಿರುವ 2ನೇ ಪ್ರೇತಾತ್ಮ ತನ್ನದೇ ದೇಹ ಹೊಂದಿದ್ದಾಗ ಮಕ್ಕಳಿಲ್ಲ ಎನ್ನುವ ಕೊರಗಿನಿಂದ ಬಳಲುತ್ತಿತ್ತಂತೆ. ಅಲ್ಲದೆ ತನ್ನ ಗಂಡನಿಗೆ ಇನ್ನೊಂದು ಮದುವೆಯಾಗು ಎನ್ನುವ ಧಾರಾಳ ಮನಸ್ಸನ್ನು ಹೊಂದಿತ್ತಂತೆ. ಸಾಯುವ ಮನಸ್ಸಿಲ್ಲದಿದ್ದರೂ ಇನ್ನುಳಿದ 2 ಪ್ರೇತಾತ್ಮಗಳ ಕಾರಣದಿಂದ ಆಸಿಡ್ ಕುಡಿದು ಪ್ರಾಣವನ್ನು ಕಳೆದುಕೊಂಡಿತ್ತಂತೆ. ನಿನ್ನ ಕಾರಣದಿಂದ ಶಾಲಿನಿಗೆ ಏನೇನು ತೊಂದರೆ ಆಗ್ತಿತ್ತು? ತಲೆನೋ ನಾವೇ ಕೊಡ್ತಿದ್ವು. ಆಯ್ತು, ನೆಕ್ಸ್ಟ್ ಇನ್ನೇನು? ಜಾಗದಲ್ಲಿ ಇತ್ತು. ಜನನಾಂಗದ ಹತ್ರ ಆಯ್ತಾ? ಹೌದು. ಯಾವ ಥರ ತೊಂದರೆ ಕೊಡ್ತಿದ್ದೆ? ನೋವು ರೀ. ನೆಕ್ಸ್ಟು? ಕೈ ಬಿಟ್ಟು. ಆಮೇಲೆ? ಸೊಂಟ ಜಿಗುಡ್ತಾ ಇದ್ದೆ ಹಿಡ್ಕೊಂಡು. ಆಮೇಲೆ? ಎದೆ ತುಳಿತಾ ಇದ್ದೆ. ಆಮೇಲೆ? ಮಂಡಿ ಮೇಲೆ ತುಂಬ ನಡೀತಾ ಇದ್ರೆ ಅವಳು ಮಂಡಿ ನೋವು ಬರೆಸ್ತಾ ಇದ್ದೆ. ಅದಕ್ಕೆ ಅವಳು ತುಂಬ ಓಡಾಡ್ತಾ ಇರಲಿಲ್ಲ. ನೆಕ್ಸ್ಟ್ ಇನ್ನೇನು? ಕಾಲು ಹಿಂಡಿ. ಏನೋ ಕಾಲು ಹಿಂಡಿ? ಹೌದು. ಆಮೇಲೆ? ಕೈ ಕೋಪರ್, ಹತ್ತಚ್ಚ ಕೋಪರ್. ಏನದು? ಯಾವ ಭಾಷೆ? ಮರಾಠಿ. ನಂಗೆ ಗೊತ್ತಿಲ್ವಲ್ಲ, ಕನ್ನಡದಲ್ಲಿ ಹೇಳು.
ಇದು ಇದು ಓ ಮಣ್ ಓ ಇದು ಇದು ಗೊತ್ತಾಯ್ತು ಇದು ನೋವು ಕೊಡ್ತಾ ಇದ್ದೀನಿ ನಾನು. ಇದು ಓಹೋ. ಗಂಟ್ಲು ನೋವು. ಆಮೇಲೆ ಥೈರಾಯ್ಡು ನಿಂದನಾ? ಹೌದು. ಆಮೇಲೆ ಆಮೇಲೆ ಏನೂ ಇಲ್ಲ. ತಲೆನೋವು, ಜನನಾಂಗದಲ್ಲಿನ ಉರಿ, ಸೊಂಟ ನೋವು, ಎದೆ ನೋವು, ಮಂಡಿ ನೋವು, ಗಂಟಲು ನೋವು ಇವೆಲ್ಲದಕ್ಕೂ ಕಾರಣವಾಗಿದ್ದ ಪ್ರೇತಾತ್ಮ ತನ್ನೆಲ್ಲ ಗುಣಗಳನ್ನ ತೆಗೆದುಕೊಂಡು ಶಾಲಿನಿಯವರ ದೇಹದಿಂದ ಬೇರಾಗಿ ಬಿಟ್ಟಿದೆ. ಮಾಟ ಮಂತ್ರದೆಡೆಗೆ ತಾರ್ಕಿಕ ಜಗತ್ತು ತಿರಸ್ಕಾರದ ಸೃಷ್ಟಿ ಹೊಂದಿದ್ದರೆ ಲೌಕಿಕ ಜಗತ್ತು ಅದನ್ನ ಬೆರಗುಗಣ್ಣಿನಿಂದ ನೋಡುತ್ತಿದೆ. ಯಾಕಂದ್ರೆ ಅತಂತ್ರ ಸ್ಥಿತಿಯಲ್ಲಿರುವ ಆತ್ಮಗಳನ್ನ ವಶಪಡಿಸಿಕೊಂಡು ಅವರ ಕಾರ್ಯ ಸಾಧನೆಗೆ ಬಳಸಿಕೊಳ್ಳುವ ತಂತ್ರವನ್ನ ಮಂತ್ರವಾದಿಗಳು ಗಳಿಸಿಬಿಟ್ಟಿದ್ದಾರೆ. ಪರಿಣಾಮ ಶಾಲಿನಿಯವರ ದೇಹದಲ್ಲಿ ಒಟ್ಟೊಟ್ಟಿಗೆ 3 ಪ್ರೇತಾತ್ಮಗಳು ಸೇರಿಕೊಂಡಿವೆ. ಈಗಾಗಲೇ 2 ಪ್ರೇತಾತ್ಮಗಳಿಂದ ಮುಕ್ತಿ ಪಡೆದ ಅವರ ಮನೋಯಾನದ ಮುಂದಿನ ಭಾಗವನ್ನ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಜನ್ಮಾಂತರಕ್ಕೆ ಸ್ವಾಗತ. ಶಾಲಿನಿಯವರ ಸಮಸ್ಯೆಗಳೆಲ್ಲವೂ ಒಂದು ಮಟ್ಟದ ಪರಿಹಾರವನ್ನ ಕಂಡುಕೊಂಡಿವೆ. ಆ ಸಮಸ್ಯೆಗಳಿಗೆ ಕಾರಣವಾಗಿದ್ದ 2 ಪ್ರೇತಾತ್ಮಗಳಿಂದ ಮುಕ್ತಿ ಹೊಂದಿದ ಶಾಲಿನಿಯವರ ಸುಪ್ತ ಮನಸ್ಸಿಗೆ ಅವರ ಇನ್ನುಳಿದ ಸಮಸ್ಯೆಗಳಿಗೆ ಕಾರಣ ಏನಿರಬಹುದು? ಬನ್ನಿ ನೋಡೋಣ. ಎಲ್ಲವನ್ನು ಬಲ್ಲಂತಹ ಶಾಲಿನಿಯ ಜೊತೆ ನಾನು ಮಾತಾಡ್ತಾ ಮತ್ತೊಂದು ಪ್ರೇತಾತ್ಮ ಎಲ್ಲಿದೆ ನೋಡ್ತಾ ರಿಸಸ್ ಹೋಗಿ ಜಾಗದಲ್ಲಿ ಕೂತಿದ್ದೀನಿ. ಯಾರು ನೀನು? ರಂಜಾ. ಐಸಿ. ಯಾವಾಗಿಂದ ಇದೆಯಾ? 3 ಜನ ಒಟ್ಟಿಗೆ ಬಂದಿದ್ದು ನಾವು. ನಮ್ಮನ್ನ ಕಳಿಸಿದಂತ. ಆಯ್ತು, ಬ್ಲ್ಯಾಕ್ ಮ್ಯಾಜಿಕಲ್ಲಿ ಕಳ್ಸೋದಲ್ಲ ಆವಾಗ್ಲಾ? ನಾವು 3 ಜನ. ಪಾಪ ರಂಜಾ ಅಂದ್ರೆ ಅದೇನದು, ನಿನ್ ಗಂಡ ಹೆಣ್ಣ? ಗಂಡು. ಓಕೆ. ಒಟ್ಟಿಗೆ ಶಾಲಿನಿಯವರ ದೇಹವನ್ನ ಸೇರಿದ್ದ 3 ಪ್ರೇತಾತ್ಮಗಳಲ್ಲಿ 3ನೆಯ ಪ್ರೇತಾತ್ಮ ಈಗ ಮಾತನಾಡುತ್ತಿದೆ. ರಾಜ ಎನ್ನುವ ಹೆಸರಿನ ಗಂಡು ಪ್ರೇತಾತ್ಮ ಶಾಲಿನಿಯವರ ಜನನಾಂಗದ ಬಳಿ ನೆಲೆಸಿದೆಯಂತೆ. ಈಗ ನಿನ್ನ ಕಾರಣದಿಂದ ಏನೇನು ತೊಂದರೆ ಆಗ್ತಿತ್ತು ಶಾಲಿನಿಗೆ? ಸಂಸಾರ ಹಾಳಾಗೋಗ್ಬೇಕು. ಹೌದು. ನೆಕ್ಸ್ಟ್. ಅವನು ಹೇಳಿದನಲ್ಲ ಎಲ್ಲ, ಅದೇ ನಾವೇ ಎಲ್ಲರೂ ಶೇರ್ ಮಾಡ್ತಿದ್ವಲ್ಲ. ಅಯ್ಯೋ, ಅವ್ರು ಮಾಡಿದ ಎಲ್ಲ ನಾನೇ ಮಾಡ್ತಾ ಇದ್ದೆ. 3 ಜನ ಶೇರ್ ಮಾಡ್ತಾ ಇದ್ವಿ ಅಂತ ಹೇಳಿಲ್ವಾ? ಆಯ್ತು, ಹಂಗ ನೀನು ಹೇಳಕ್ ಸೋಂಬೇರಿತನ? ಆಯ್ತು ಹೇಳ್ತೀನಿ. ಮನೆ ಹಾಳು ಮಾಡಬೇಕು ಅಂತ ಬಂದಿದ್ದು. ಆಯ್ತು. ಅಂಗಡಿಲಿ ಎಲ್ಲ ಲಾಸ್ ಆಗಬೇಕು ಅಂತ ಮಾಡ್ತಿದ್ದು. ನೆಕ್ಸ್ಟ್. ಗಂಡಂಗೆ ಆಳ್ಕೊಂಡ್ರೆ ಆಗಬಾರ್ದು. ಹಾ. ಅದನ್ನ ಮಾತ್ರ ನಾನು ಮಾಡ್ತಾ ಇದ್ದೆ. ಸಪ್ರೇಟಾಗಿ ಮಾಡ್ತಾ ಇದ್ದೆ ನಾನು. ನೋಡಿದ್ಯಾ? ಗಂಡ ಹೆಂಡತಿಗೆ ಅವಳು ಇಬ್ರು ಪ್ರೀತಿನೇ ಇರಲಿಲ್ಲ. ಆ ಥರ ಮಾಡಕ್ ಬಿಟ್ಟಿದ್ಯಾ? ಮೊದಲು ಇತ್ತು, ಪಾಪ. ಮೊದಲು ಚೆನ್ನಾಗಿದ್ರು. ಈಗ ಒಂದು 20 ವರ್ಷದಿಂದ ಪಾಪ. ಕಮ್ಮಿ ಆಗ್ತಾ ಆಗ್ತಾ ಇನ್ನು 4-5 ವರ್ಷದಿಂದ ಏನು 3 ವರ್ಷದಿಂದ ಅವಳು ಮಾತೇ ಕೇಳಲ್ಲ. ನೆಕ್ಸ್ಟ್ ಇನ್ನೇನು ತೊಂದರೆ ಕೊಡ್ತಿದ್ದೆ ನೋಡಿ ನೀನೆ? ಏನಿಲ್ಲ. ನೋಡಿದ್ಯಾ? ಮತ್ತೆ ತಲೆನೂ ನಿಂದೆ ಅಲ್ವಾ? ಹೌದು. ಮತ್ತೆ ಗೊತ್ತಲ್ಲ ನಿಮಗೆ, ನನಗೆ ತುಂಬ ಈ ಸಂಕಟ ಆಗ್ತಾ ಇದೆ. ನೀವು ಹೇಳ್ಕೊಂಡು ಹೋಗಿ ನಾನು ಬಾಚ್ಕೊಂಡು ಹೋಗ್ತಾ ಇರ್ತೀನಿ. ಅದು ನಿಜಾನೇ ಬಿಡು. ಆಯ್ತು ಬಿಡು, ನಾನು ಇರುವಾಗ ಯಾಕೆ ತೊಂದರೆ ಅಲ್ವಾ? ಕೈ ಬೆಟ್ಟನ್ನು ಚುಚ್ಚಿಸ್ತಿದ್ದು ಕೊನೆ ಸಲ ಚುಚ್ಚಲಾ? ಬೇಕಾ? ನೆನ್ನೆ ರಾತ್ರಿ ಅಮ್ಮ ಎಲ್ಲ ಎಷ್ಟು ಕೇಳ್ದಿದ್ದೀನಿ ಗೊತ್ತಾ? ಅಯ್ಯೋ, ಕೊನೆ ದಿನ ಅಂತ. ಅಯ್ಯೋ ಪಾಪ, ನಿಮ್ಗೆ ಗೊತ್ತಾಗುತ್ತೆ ತೆಗಿತೀನಿ ಅಂತ? ಹೌದಾ? ಕೊನೆ ಸಲ ಚುಚ್ಚೋಗ್ಲ ಬೆಟ್ಟಿಗೆ. ತುಂಬ ನೋವು ಮಾಡಬೇಡ, ಮೆತ್ತಗೆ ಚುಚ್ಬಿಟ್ಟೋಗು. ಅರ್ಥ ಆಯ್ತಾ? ಚುಚ್ಚಕ್ಕೆ ಅವಕಾಶ ಮಾಡಿಕೊಟ್ರ ಪಾಪ ಅಲ್ವಾ? ನಿಂಗೂ ಸಮಾಧಾನ ಆಗ್ಬೇಕಲ್ವಾ? ಇಷ್ಟು ವರ್ಷನೇ ಚುಚ್ಚಿದ್ಯಂತೆ, ಒಂದ್ಸರಿ ಚುಚ್ಬಿಡು, ನಿಂಗೂ ಸಮಾಧಾನ ಆಗ್ಬಿಡುತ್ತೆ. ನಿಂಗೂ ಸಮಾಧಾನ ಆಗ್ಬೇಡಿ, ಮೆತ್ತಗೆ ಚುಚ್ಚು. ಆಯ್ತಾ? ಚುಚ್ಚಿದ್ಯಾ? ಈ ಪ್ರೇತಾತ್ಮ ಕೂಡ ಶಾಲಿನಿಯವರ ಬದುಕನ್ನ ಅಧೋಗತಿಗೆ ತರುವ ಕಾರ್ಯವನ್ನ ಮಾಡುತ್ತಿದೆ. ಅಂದ್ರೆ ವ್ಯಾಪಾರದಲ್ಲಿ ನಷ್ಟ, ಇವರನ್ನ ಕಂಡರೆ ಗಂಡನಿಗೆ ಆಗದೇ ಇರುವಂತೆ ಮಾಡುವುದು, ತಲೆನೋವು, ಸೊಂಟ ನೋವು, ಜನನಾಂಗದಲ್ಲಿ ಉರಿ ಕಾಣಿಸಿಕೊಳ್ಳುವುದು, ಖಿನ್ನತೆ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಈ ಪ್ರೇತಾತ್ಮವೇ ಕಾರಣವಂತೆ. ಅದೃಷ್ಟವಶಾತ್ ಈ ಪ್ರೇತಾತ್ಮ ಕೂಡ ಶಾಲಿನಿಯವರ ದೇಹದಿಂದ ಬೇರಾಗಿ ಬಿಟ್ಟಿದೆ. ಶಾಲಿನಿ,
ನನ್ನ ಮಾತೆಲ್ಲ ಕೇಳಿಸಿದ್ದೆಲ್ಲ ಅರ್ಥ ಆಯಿತು, ಅರ್ಥ ಆದಿದ್ದನ್ನೆಲ್ಲ ಮನಸ್ಸು ನೋಡ್ತು, ನೋಡಿದ್ದೆಲ್ಲ ಹೇಳ್ತು. ನಿನ್ನಿಂದ ಈಗ 3 ಪ್ರೇತಾತ್ಮಗಳನ್ನ ಸಪ್ರೇಟ್ ಮಾಡಿ ಪುನರ್ಜನ್ಮದ ಕಡೆ ಕಳಿಸಿ ಅದ್ರ ಗುಣಗಳನ್ನೆಲ್ಲ ತೊಗೊಂಡೊಟ್ಟೋಗಿವಿ ಅವು. ಹಾಗೂ ಒಂದು ಜನ್ಮವನ್ನು ನೋಡಿ ಅದು ಸರಿ ಮಾಡಿದ್ದೀವಿ. ಇದೆಲ್ಲವೂ ನಿಂಗೆ ಜ್ಞಾಪಕ ಇದ್ದು ಖುಷಿಯಾಗಿರ್ತೀಯಾ? ಇನ್ನೊಂದು ಇದೆಯಲ್ಲ, ಅದನ್ನೆಲ್ಲ ನನ್ನ ಹೀಲಿಂಗ್ ಸೆಂಟ್ರಲ್ಲಿ ತೆಗಿಯೋಣ. ಇವ್ರ ಜೊತೆ ಬಂದಿದ್ದಲ್ವಾ, ಅಯ್ಯೋ ಇವ್ರ ಜೊತೆನೂ ಹೋಗ್ತೀನಿ. ಪೂರ್ತಿ ಕೇಳಿಸ್ಕೋ, ನಾಳೆ ಬೆಳಿಗ್ಗೆನೆ ನಾನೇ ತೆಗೆದುಬಿಡ್ತೀನಿ ನಿನ್ನನ್ನು ನಮ್ಮ ಹೀಲಿಂಗ್ ಸೆಂಟ್ರಲ್ಲಿ. ನಾನು ಇವ್ರ ಜೊತೆ ಹೋಗ್ತೀನಿ. ನಾನು ಇವ್ರ ಜೊತೆ ಬಂದಿದ್ದ ಜೊತೆ ಹೋಗ್ತೀನಿ. ನೋಡು, ಒಂದು ನಿಮಿಷ ಕೇಳಿಸ್ಕೋ, ಒಂದು ನಿಮಿಷ ಮಾತು ಕೇಳಿಸ್ಕೋ. ನೋಡು, ಅಷ್ಟು ಜನಕ್ಕೆ ಸಹಾಯ ಮಾಡಿರ್ಬೇಕಾದ್ರೆ ನಿನಗೆ ಮಾಡಲ್ವಾ? ಮಾಡ್ತೀನಲ್ವಾ? ಬೇಗ ಬೇಗ ಹೋಗ್ತೀನಿ. ನೋಡು, ನೀನು ಮನಸ್ಸಾಗಿರೋದ್ರಿಂದ ಸೆನ್ಸ್ ಆಫ್ ಟೈಮ್ ಇರೋಲ್ಲ. ಹಾಗಾಗಿ ಒಂದು ಕ್ಷಣದ ಥರ ಅಷ್ಟೇ ನಿಂಗೆ. ನಾಳೆ ಅವ್ರ ಜೊತೆ ಸೇರಿಸ್ಕೊಡ್ತೀನಿ. ಅವ್ರ ಜೊತೆ ಕಳಿಸ್ಕೊಡ್ತೀರಾ? ಗ್ಯಾರಂಟಿ. ಅವ್ರ ಮುಂದೆ ಹೋಗಿದ್ದಾರೆ, ನಾನು ಹಿಂದ್ಗಡೆಯಿಂದ ಹೋಗ್ತೀನಿ. ನನ್ನ ಮೇಲೆ ಇಲ್ಲ, ನಿನ್ನ ಮನೋವೇಗದಲ್ಲಿ ಸೇರಿಸ್ತೀನಿ. ಸಿಗ್ತಾರ ಅವರು? 100%. ನಾನು ಸುಳ್ಳು ಹೇಳಿದ್ದೀನ? ಇಷ್ಟು ವರ್ಷದಿಂದ ನಾವು ಜೊತೆಲಿ ಇದ್ವಿ, ಅವ್ರ ಜೊತೆಲೆ ನಾನು ಹೋಗ್ತೀನಿ. ನಾನು ಇದುವರೆಗೂ ಏನಾದರೂ ಯಾರಿಗಾದ್ರೂ ಸುಳ್ಳು ಹೇಳಿದ್ದೀನಾ? ಇಲ್ಲ. ಮತ್ತೆ ನಂಬು, ನಾನು ನಿನ್ನ ಕಳಿಸ್ಕೊಡ್ತೀನಿ. ಆಯ್ತು. ನಿನಗೆ ಸಿಕ್ಕ ಮೇಲೇನೆ ನಿನ್ನ ಅವ್ರ ಹತ್ರ ಜೊತೆ ಬಿಡ್ಕೊಡೋದು. ನಾನು ಯಾರಿಗೂ ನಂಬಿರಲಿಲ್ಲ, ನಿಮ್ಗೆ ನಂಬ್ತೀನಿ. ವೆರಿ ಗುಡ್, ಥ್ಯಾಂಕ್ ಯು. ಸೊ ನಿನ್ನನ್ನು ನಾಳೆ ನಾನು ಕಳಿಸ್ಕೊಡ್ತೀನಿ, ಆಯ್ತಾ? ಗುಡ್. ವಿಚಿತ್ರ ಎನ್ನುವಂತೆ ಶಾಲಿನಿಯವರ ದೇಹದಲ್ಲಿ ಇನ್ನೂ ಒಂದು ಪ್ರೇತಾತ್ಮ ಗೋಚರಿಸಿದೆ. ಮುಕ್ತಿ ಪಡೆದು ಹೊರಟ 3 ಪ್ರೇತಾತ್ಮಗಳ ಜೊತೆಗೆ ನನ್ನನ್ನು ಕಳುಹಿಸಿಬಿಡಿ ಅಂತ ಆ ಪ್ರೇತಾತ್ಮವನ್ನ ಗುರೂಜಿಗಳು ತಮ್ಮ ಆಶ್ರಮದಲ್ಲಿ ಮುಕ್ತಿಗೊಳಿಸುವುದಾಗಿ ಮನವೊಲಿಸಿಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಪ್ರೇತಾತ್ಮಗಳು ಒಬ್ಬರ ದೇಹವನ್ನ ಬಿಟ್ಟು ಹೋಗಲು ಹಿಂಜರಿಯುತ್ತವೆ. ಆದರೆ ಶಾಲಿನಿಯವರ ದೇಹದಲ್ಲಿರುವ 4ನೆಯ ಪ್ರೇತಾತ್ಮ ಆದಷ್ಟು ಬೇಗ ನನ್ನನ್ನ ಮುಕ್ತಿಯೆಡೆಗೆ ಕಳುಹಿಸಿಬಿಡಿ ಅಂತ ಹೇಳ್ತಾ ಇದೆ. ಗುರೂಜಿಗಳು ಅದರ ಮುಕ್ತಿಯ ಭರವಸೆಯನ್ನ ನೀಡಿದ್ದಾರೆ. ಶಾಲಿನಿಯವರ ಮುಂದುವರೆದ ಮನೋಯಾನ ಏನ್ ಹೇಳುತ್ತೆ ನೋಡೋಣ ಇನ್ನೊಂದು ಪುಟ್ಟ ವಿರಾಮದ ನಂತರ. ಮೂರು ಪ್ರೇತಾತ್ಮಗಳು ಹಾಗೂ ಒಂದು ಗತ ಜನ್ಮದ ನೆನಪುಗಳಿಂದ ಬಿಡುಗಡೆ ಹೊಂದಿದ ಶಾಲಿನಿಯವರ ಮನೋಯಾನ ಅಂತಿಮ ತಿರುವಿನಲ್ಲಿ ಬಂದು ನಿಂತಿದೆ. ಬನ್ನಿ ನೋಡೋಣ. ಶಾಲಿನಿ, ಹೆಂಗಿದ್ಯಮ್ಮ? ಹೆಂಗನ್ನಿಸ್ತಾ ಇದೆ? ಹಗುರ ಆಯ್ತು. ಹಗುರ ಇದೆಯಾ? ಹಗುರ ಆಯ್ತು. ವೆರಿ ಗುಡ್. ನೋಡು, ತುಂಬಾ ಒಳ್ಳೆ ಬಂಡೆ ಕಲ್ಲು ಇಟ್ಟಾಗಿತ್ತು. ಪಾಪ. ಶರೀರದ ಎದೆ ಮೇಲೆ, ಮೈ ಮೇಲೆ ಸ್ವಲ್ಪನಾ ಅಥವಾ ಎಷ್ಟು? ಸುಮಾರು ಎಷ್ಟು ಭಾಗ? ಸುಮಾರು 100ಕ್ಕೆ ಎಷ್ಟು ಭಾಗ? ಮುಕ್ಕಾಲು ಭಾಗ ಅಲ್ಲ, ಒಂದು 80%. ನೋಡಿದ್ಯಾ? ನಾಳೆ ದಿನ ಮತ್ತೊಂದು ಪ್ರೇತಾತ್ಮವನ್ನು ತೆಗೆದುಬಿಡ್ತೀನಿ, ಪಾಸಾಗಿ ಹಾಕ್ತೀನಿ, ಆಯ್ತಾ? ನೋಡು, ಈ ಥರ ಕಣ್ಣಿಗೆ ಕಾಣದಂತಹ ಪ್ರೇತಾತ್ಮದ ಬಾಧೆಯಿಂದ ನೀನು ನರಳ್ತಾ ಇರುವಾಗ ಔಷಧಗಳನ್ನು ತಗೊಂಡ್ರೆ ನನಗೆ ಈ ಥರ ಯಾರಾದರೂ ಸಿಗ್ತಾರೆ, ಬಿಡುಗಡೆ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಎಷ್ಟು ಜನ್ಮ ನಿಮ್ಮ ಋಣ ಮರೆಯಕ್ಕಾಗಲ್ಲ. ಎಲ್ಲದಕ್ಕೂ ಮುಕ್ತಿ ಬೇಕು, ಟೈಮ್ ಬರಬೇಕು. ಅದಕ್ಕೂ ಒಂದೊಂದು ದಿನ ದಿವಸ ಸಾಯೋದ್ಕಿಂತ ಒಂದಿನ ಸಾಯನ ಅನಿಸ್ತಿತ್ತು. ಪಾಪ. ಹೌದಮ್ಮ, ನೋವಿರೋರಿಗೆ ಗೊತ್ತು ನೋವು ಅಂದ್ರೆ ಸಾಯಕ್ಕೂ ಬಿಡ್ತಿರ್ಲಿಲ್ವಲ್ಲ, ಸಾಯಕ್ಕೂ ಬಿಡ್ತಿರ್ಲಿಲ್ಲ. ಸಾಯಬೇಕು ಅಂತ ಎಷ್ಟೋ ಒಂದ್ಸಲ ನಾನು ಆಸಿಡ್ ಕುಡಿಬೇಕು ಅಂದ್ಕೊಂಡೆ. ಒಂದೊಂದು ಸಲ ಧೈರ್ಯ ಮಾಡಿ ಅವಳು ಹೇಗೆ ನಮ್ಮ ಅಕ್ಕ ಕುಡಿದ್ಲು ಹಾಗೂ ನಾನು ಕುಡಿ ಅನ್ನತ್ಲಾಗೆ ಅಂತ ನಾನು ಒಂದೊಂದು ಸಲ ಅಂಗಡಿಗೆ ಹೋಗಿ ಕೇಳಿದ್ದೀನಿ, ನನಗೆ ಔಷಧಿ ಕೊಡಿ ಅಂತ. ಅವ್ರು ಕೊಡಲ್ಲ ಅಂತಿದ್ದಾರೆ. ಅಥವಾ ಎಲ್ಲಾದರೂ ಹೋಗಿ ರೈಲ್ವೆ ಹೋಗಿ ಬರುತ್ತಲ್ಲ, ಅದ್ರ ಕೆಳಗಡೆ ಹೋಗ ಅಥವಾ ಆ ಕಡೆಯಿಂದ ಲಾರಿ ಬಸ್ ಬರುತ್ತಲ್ಲ, ಅದು ಸಡನ್ನಾಗಿ ಮುಂದೆ ಹೋಗಿ ಅದು ಫಾಸ್ಟಾಗಿ ಬಂದಾಗ ಆವಾಗ ನಾನು ಸಾಯ್ತೀನಿ. ದಿವಸ ಸಾಯೋದ್ಕಿಂತ ಒಂದೇ ದಿನ ಸಾಯೋಣ ಅಂತ ನಾನು ಎಷ್ಟು ಸಲ ಟ್ರೈ ಮಾಡಿದ್ದೀನಿ. ಅಷ್ಟು ಕಷ್ಟ ಅನುಭವಿಸ್ತೀನಿ. ಹೇಳಿದ್ರೆ ಅಯ್ಯೋ ನಿಂದು ಇದ್ದಿದ್ದೆ ಬಿಡು ಅನ್ನೋರು, ದಿವಸ ಇದ್ದಿದ್ದೆ ನಿಂದು ಅನ್ನೋರು. ಆದರೆ ನಾನು ಹೇಳಿದ್ರು ಯಾರೋ ಕೇರೇ ಮಾಡ್ತಿರ್ಲಿಲ್ಲ ಮನೇಲಿ. ನೋಡಿ
ಅವ್ರಿಗೆ ಇದ್ದೇ ಇಲ್ಲ ಯಾರು ಕೇರ್ ಮಾಡ್ತಿರ್ಲಿಲ್ಲ. ಪಾಪ. ಈಗ ಇವಳು ಸೊಸೆ ಬಂದ ಮೇಲೆ ಸ್ವಲ್ಪ ಅವಳು ತುಂಬಾ ಕೇರ್ ಮಾಡ್ತಾಳೆ ಅಂತಂದ್ರೆ ಯಾವ ಜನ್ಮದ ಪುಣ್ಯ ಅಂತ ನನಗೆ ಇಂಥ ಸೊಸೆ ಸಿಕ್ಕಿರೋದು. ಗುಡ್, ವೆರಿ ಗುಡ್, ಗುಡ್. ಪ್ರಿಯ ವೀಕ್ಷಕರೇ ನೋಡಿ, ಇಂಗ್ಲೀಷಲ್ಲಿ ಗಾದೆ ಇದೆ, ವೇರರ್ ನೋಸ್ ವೇರ್ ದ ಶೂ ಪಿಂಚಸ್. ಶೂ ಹಾಕ್ಕೊಂಡಿರೋರಿಗೆ ಗೊತ್ತು ಆ ಶೂ ಕಾಲನ್ನು ಎಲ್ಲಿ ಕಚ್ತಾ ಇದೆ, ಹೇಗೆ ಕಚ್ತಾ ಇದೆ ಅಂತ. ಹೊರಗಿಂದ ನೋಡೋರಿಗೆ ಏನೂ ಗೊತ್ತಾಗಲ್ಲ. ಆಹಾ, ಹೊಸ ಶೂ ಹಾಕ್ಕೊಂಡ್ಬಿಟ್ಟಿದ್ದಾನೆ, ಇವನಿಗೆ ಏನಂತೆ ಅಂತ ಅನ್ಕೊತಿರ್ತಾರೆ. ಹಾಗೆ ನೊಂದವರಿಗೆ ಗೊತ್ತು ನೋವು ಏನು ಅಂತ. ನಾನು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ಮೆಡಿಕಲ್ ಸೈನ್ಸ್ ಬೇಕು, ಆಯುಷ್ ಅನ್ನೋದು ಎಲ್ಲ ಇರಬೇಕು, ಎಲ್ಲ ವಿದ್ಯೆಗಳು ಇರಬೇಕು. ಆದರೆ ಅಲ್ಲಿ ಕೂಡ ಗುಣ ಆಗದಿರೋರು ಏನು ಮಾಡಬೇಕು? ಸಾಯೋಣ ಅಂದರೆ ಔಷಧಿನೂ ಕೊಡಲ್ಲ ಅಂತ ಈ ತಾಯಿ ಹೇಳಿದ್ರು. ಇನ್ನೆಷ್ಟು ನೋವಾಗಿರಬೇಕು. ಇಂಥ ನೋವಾಗಿರೋ ಜನ ಸುಮಾರು ಇವತ್ತಿನ ದಿನ ನನ್ನ ಹತ್ರ 10,000 ಜನ ಲೈನ್ನಲ್ಲಿ ಕ್ಯೂ ಇಲ್ಲಿದ್ದಾರೆ. ಅಂದರೆ ಅರ್ಥ, ಇರುವಂತಹ ಆಯುಷ್ಯೇ ಆಗಲಿ ಮೆಡಿಕಲ್ ಸೈನ್ಸೇ ಆಗಲಿ ಸಾಕಾಗ್ತಾ ಇಲ್ಲ ಜನಕ್ಕೆ ಅಂತ ಅದರ ಅರ್ಥ. ಸರ್ಕಾರದ ಹೊಣೆ ಏನು? ನಾವೆಲ್ಲರೂ ಆರೋಗ್ಯವಾಗಿರಬೇಕು, ನಾವೆಲ್ಲರೂ ಸಂತೋಷವಾಗಿರಬೇಕು, ನಾವೆಲ್ಲ ಸಂತೋಷದಿಂದ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ಸರ್ಕಾರದ ಧೋರಣೆ. ಆದರೆ ಅವರ ಸಂಕಲ್ಪ ಅದೇ ಆದರೆ ಕಣ್ಣಿಗೆ ಕಾಣದಿರುವಂತಹ ದೇವರನ್ನು ನಂಬಿ, ಪ್ರೇತಾತ್ಮಗಳನ್ನು ನಂಬಿ, ರೇಖಿ, ಹಿಪ್ನಾಸಿಸ್ ಇಂಥ ವಿದ್ಯೆಗಳನ್ನು ನಂಬಿ ಎಲ್ಲರೂ ಇಂತಹ ವಿದ್ಯೆಗಳನ್ನು ಉಪಯೋಗಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಇಂತಹ ಸೈನ್ಸಸ್ ಉದ್ಧಾರ ಆಗಬೇಕಾದ್ರೆ ಒಂದು ಯೂನಿವರ್ಸಿಟಿ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಸಹಾಯ ಕೊಡಿ ನೀವು. ಇದು ಯಾಕೆ ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದೆಲ್ಲ ದೈವಿ ವಿಜ್ಞೆಗಳು ಸೈನ್ಸ್ ಕೈಯಲ್ಲಿ ಸಿಕ್ಕಲ್ಲ. ಹಾಗಾಗಿ ಇದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು, ಇದರಲ್ಲಿ ರಿಸರ್ಚ್ ಮಾಡಬೇಕು. ಅದಕ್ಕೆ ನಾನು ರೆಡಿ ಇದ್ದೀನಿ. ಸರ್ಕಾರ ಅಂತ ಕೇಳ್ತಾ ಇದ್ದೀನಿ, ನೀವು ರೆಡಿ ಇದ್ದೀರಾ? ನಾನು ಇಷ್ಟೇ ಮನವಿ ನಿಮ್ಮಲ್ಲಿ ಸರ್ಕಾರಕ್ಕೆ, ದಯವಿಟ್ಟು ಇಂತಹ 100 ಕೇಸ್ ಅಲ್ಲ 200 ಕೇಸ್ ನಾನು ಕೊಡ್ತೀನಿ ನಿಮಗೆ. ಸ್ಟ್ಯಾಟಿಸ್ಟಿಕಲಿ ನೀವು ನಂಬಿ ಸೈಂಟಿಫಿಕ್ ಆಗಿ ತೋರಿಸು ಅಂತ ಕೇಳಿದ್ರೆ ಅದು ನಾನ್ ಸೆನ್ಸ್ ಅಂತೀನಿ ನಾನು. ಯಾಕಂದರೆ ಸೈನ್ಸ್ ಕಣ್ಣಿಗೆ ಇದು ಕಾಣೋದಿಲ್ಲ. ಹಾಗಾಗಿ ಸ್ಟ್ಯಾಟಿಸ್ಟಿಕಲಿ ಐ ಕ್ಯಾನ್ ಪ್ರೂವ್. ಹಾಗಾಗಿ ದಯವಿಟ್ಟು ಇಂತಹ ಸೈನ್ಸ್ಗಳನ್ನು ಐಡೆಂಟಿಫೈ ಮಾಡಿ ಇದಕ್ಕೊಂದು ಯೂನಿವರ್ಸಿಟಿ ಬೇಕಾದ್ರೆ ನಾನು ಮಾಡ್ತೀನಿ. ನೀವು ಯಾರಾದರೂ ಸರ್ಕಾರದವ್ರು ನೋಡ್ತಿದ್ರೆ ನನ್ನ ಕರೀರಿ, ನಾನು ಬಂದು ಮಾತಾಡ್ತೀನಿ. ಒಂದು ಯೂನಿವರ್ಸಿಟಿ ಮಾಡೋಣ, ಒಂದು ಸಿಲೆಬಸ್ ಫ್ರೇಮ್ ಮಾಡೋಣ, ಇದನ್ನು ಎಲ್ಲರೂ ಓದಬೇಕು, ಆ ರೀತಿ ಮಾಡೋಣ. ಆಮೇಲೆ ಒಳ್ಳೊಳ್ಳೆ ಗುಣ ಆಗ್ತಾ ಇದು ಯಾತಕ್ಕೆ ಕೆಲಸ ಮಾಡ್ತಾ ಇದೆ, ಇದು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಫಿಸಿಸಿಸ್ಟು ಕೊಡಿ, ಸೈಂಟಿಸ್ಟ್ಗಳು ಕೊಡಿ, ವರ್ಕ್ ಮಾಡಿ ಒಂದು ಆಧಾರವನ್ನು ಸ್ಥಾಪಿಸ್ಕೊಂಡು ನಮ್ಮ ದೇಶದ ಸಂಸ್ಕೃತಿ ಇವೆಲ್ಲ, ನಮ್ಮ ದೇಶದ ಸಂಸ್ಕೃತಿ, ಅದನ್ನು ನಾವು ಉಳಿಸೋಣ. ಯಾರೋ ಬೇರೆ ದೇಶದವ್ರು ಉಳಿಸೋದಲ್ಲ, ನಮ್ಮದನ್ನು ನಾವು ಉಳಿಸ್ಬೇಕಾಗಿರೋದು. ಆ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಸದ್ಯಕ್ಕೆ ನಾನೊಂದು ಸಿಂಪೋಸಿಯಂ ಮಾಡ್ತಾ ಇದ್ದೀನಿ. ಅದರಲ್ಲಿ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇನ್ಶೂರೆನ್ಸ್ ಕಂಪನಿಯವರು, ಮೆಡಿಕಲ್ ಡಾಕ್ಟರ್ಸ್ನ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ನ, ಈ ಥರ, ಆಮೇಲೆ ಲಾಯರ್ಗಳನ್ನ, ಕಾನ್ಸ್ಟಿಟ್ಯೂಷನ್ ಮಾಡೋ ಲಾಯರ್ಗಳನ್ನ, ಇನ್ಶೂರೆನ್ಸ್ ಕಂಪನಿಗಳನ್ನ, ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬರನ್ನ ಎಲ್ಲರನ್ನೂ ಕರೆದು ಯಾರ್ಯಾರು ಗುಣ ಆಗಿದೆ, ಯಾರ್ಯಾರು ಗುಣ ಆಗಿಲ್ಲ. ಮೆಡಿಕಲ್ ಸೈನ್ಸಲ್ಲಿ ಈ ತಾಯಿ 27-28 ವರ್ಷದ ಅನುಭವ ಅಥವಾ ಸಫರಿಂಗ್ಸ್ ಈಕೆದಾಗಿದೆ. ಏನು ಗುಣ ಆಗಿತ್ತು? 4 ಜನ ಡಾಕ್ಟರ್ಗಳು ಈಕೆಗೆ ಟ್ರೀಟ್ ಮಾಡಿದ್ದಾರೆ. ದಿನಕ್ಕೆ 10-12 ಮಾತ್ರೆಗಳು ನುಂಗ್ತಾ ಇದ್ದ ತಾಯಿ. ಹಾಗಾಗಿ ಇದು ಕಣ್ಣು ಕಾಣಲ್ಲ, ಇದು ಮೋಸ, ಅದು ಕಣ್ಣು ಕಾಣಲ್ಲ, ಬೆಲೆ ಕೊಡಬಾರ್ದು ಅನ್ನೋದನ್ನ ಬಿಟ್ಬಿಟ್ಟು ನಾವೆಲ್ಲರೂ ಸೇರೋಣ. ಮೆಡಿಕಲ್ ಡಾಕ್ಟರ್ಸು, ನಮ್ಮಂತಹವರು ಎಲ್ಲರೂ ಸೇರಿ ಸಮಾಜಕ್ಕೆ ಸೇವೆ ಮಾಡೋಣ. ಆಗ ನಮ್ಮ ಇಡೀ ಭಾರತ ದೇಶ ಸಂತೋಷದಿಂದ ಆರೋಗ್ಯದಿಂದಿರುತ್ತೆ. ಆಗ ನಮ್ಮಷ್ಟು ದೇಶ ಇನ್ಯಾವ ದೇಶನೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸದ್ಯದಲ್ಲೇ ಎಲ್ಲರೂ ಭೇಟಿ ಮಾಡಿ ಒಂದು ಸಿಂಪೋಸಿಯಂ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟು ಸರ್ಕಾರ ಇಂತಹ ವಿದ್ಯೆಗಳಿಗೆ ಒಳ್ಳೇದು ಮಾಡೋ ಹಾಗೆ ನಾವೆಲ್ಲ ಸೇರಿ ಮಾಡೋಣ. ಈಗ ಪ್ರಿಯ ವೀಕ್ಷಕರೇ, ನಿಮ್ಮ ಕರ್ತವ್ಯ, ಈ ತಾಯಿಯ ಸಫರಿಂಗ್ಸ್ ನೋಡಿದ್ದೀರಾ, ಆ ತಾಯಿಯ ನೋವು ನೋಡಿದ್ದೀರಾ. ನೀವೆಲ್ಲರೂ ಆಶೀರ್ವಾದ ಮಾಡಿ, ಎಲ್ಲರೂ ಹಾರೈಸ್ಬಿಟ್ಟು ಆ ಒಳ್ಳೆಯ ಶಕ್ತಿ ಈ ತಾಯಿನ ಕಾಪಾಡಲಿ ಅಂತ ಕೊಟ್ಟು ನಿಮ್ಮ ಕರ್ತವ್ಯವನ್ನು ನೆರವೇರಿಸ್ಕೊಳ್ಳಿ. ನಾವೆಲ್ಲ ಸೇರಿ
ಸರ್ಕಾರಕ್ಕೆ ಮನವಿ ಮಾಡಿ ಇಂತಹ ವಿದ್ಯೆಗಳಿಗೆ ಮಾನ್ಯತೆ ಬರಲಿ ಅಂತ ಮಾಡೋಣ. ಅಲ್ಲಿ ತನಕ ನಮಸ್ಕಾರ. ವೈದ್ಯ ಜಗತ್ತಿನಲ್ಲಿ ಪರಿಹಾರ ಸಿಗದ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಪರಿಹಾರಗೊಂಡಿವೆ. ಶಾಲಿನಿಯವರು ಒಂದೊಂದು ಕಾಯಿಲೆಗೆ ಒಬ್ಬೊಬ್ಬರು ವೈದ್ಯರ ಸಲಹೆಯನ್ನ ಪಡೆದಿದ್ದರು. ಆದರೂ ವಾಸಿಯಾಗದ ಸಮಸ್ಯೆಗಳು ಇಲ್ಲಿ ವಾಸಿಯಾಗಿವೆ. ಈ ರೀತಿಯ ಸಮಸ್ಯೆಗಳಿಂದ ವೈದ್ಯ ಜಗತ್ತು ಪರಿಹಾರವನ್ನ ನೀಡುವಲ್ಲಿ ವಿಫಲವಾಗಿದೆ ಅನ್ನೋದನ್ನ ಅರಿತಂತಹ ಗುರುಜಿಗಳು ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿಶ್ವವಿದ್ಯಾನಿಲಯವನ್ನ ನಿರ್ಮಿಸುವ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಅದಕ್ಕೆ ಬೆಂಬಲವನ್ನ ಸೂಚಿಸುತ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸಂಚಿಕೆಯೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.